ನಮಸ್ಕಾರ ಸ್ನೇಹಿತರೆ. ನಾವು ಹಿಂದೂ ಧರ್ಮದ ಪುರಾಣಗಳು ಹಾಗೂ ಗ್ರಂಥಗಳನ್ನು ಓದುವಾಗ ಸಂಪತ್ತು ಮತ್ತು ಐಶ್ವರ್ಯ ಹಾಗೂ ಸಮೃದ್ಧಿಯ ದೇವರು ಯಾರು ಅಂತ ಅಂದರೆ ನಮಗೆ ನೆನಪಾಗೋದು ತಿರುಪತಿಯ ವೆಂಕಟರಮಣ. ಆದರೆ ತಿರುಪತಿಯ ವೆಂಕಟರಮಣನಿಗೆ ಸಾಲವನ್ನು ಕೊಟ್ಟಂತಹ ಕುಬೇರನ ಬಗ್ಗೆ ನಾವು ಹೆಚ್ಚು ತಿಳ್ಕೊಂಡಿಲ್ಲ. ಹೌದು, ಇಡೀ ಬ್ರಹ್ಮಾಂಡದ ಧನಧಾನ್ಯ ಮತ್ತು ನವನಿಧಿ ಈ ಎಲ್ಲ ರಕ್ಷಕ ಕುಬೇರನೇ ಪಡೆದಿದ್ದಾನೆ. ದೇವತೆಗಳ ಕೋಟ್ಯಾಧೀಶ ಅಧಿಕಾರಿ ಅಂತ ಕೂಡ ಕುಬೇರನಿಗೆ ಕರೀತಾರೆ. ಉತ್ತರ ದಿಕ್ಕಿನ ದಿಕ್ಪಾಲಕರಾಗಿ ಇರುವಂತಹ ಕುಬೇರನ ಅನುಗ್ರಹವಿಲ್ಲದೆ ಯಾರೂ ಕೂಡ ಶ್ರೀಮಂತರಾಗೋದಿಲ್ಲ, ಉನ್ನತಿ ಹೊಂದಲು ಸಾಧ್ಯವಿಲ್ಲ ಅಂತ ಕೂಡ ನಂಬಿಕೆ ಇದೆ. ಕೇವಲ ಸಂಪತ್ತಿನ ಅಧಿಕಾರಿ ಅಷ್ಟೇ ಅಲ್ಲ, ಮಹಾದೇವನ ಶಿವನ ಭಕ್ತ ಕೂಡ ಹೌದು, ರಾವಣನ ಸಹೋದರ ಕೂಡ ಹೌದು. ಕುಬೇರನ ಜನ್ಮ ವೃತ್ತಾಂಶ, ಅವನ ಈ ಸ್ಥಾನ ಯಾವ ರೀತಿ ಬಂತು ಅಂತ ಈ ರೋಚಕ ಕಥೆಯಲ್ಲಿ ನಾನು ಸ್ಪಷ್ಟವಾಗಿ ನಿಮಗೆ ತಿಳಿಸ್ತೀನಿ. ಹಾಗೂ ಈ ಒಂದೇ ವಿಡಿಯೋದಲ್ಲಿ ಮಾಹಿತಿ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗಿದ್ರೆ ನನ್ನ ಚಾನಲನ್ನು ನೀವು ವೀಕ್ಷಿಸಲೇಬೇಕು. ನನ್ನ ಚಾನಲ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬನ್ನು ಮಾಡಿ. ಸ್ನೇಹಿತರೆ, ಬ್ರಹ್ಮದೇವನ ಮಾನಸ ಪುತ್ರನಾದ ಪುಲಸ್ತ್ಯ ಮಹರ್ಷಿಗಳಿಗೆ ವಿಶ್ರವಸು ಎಂಬ ಮಗನಿರ್ತಾನೆ. ವಿಶ್ರವಸುವಿನಿಗೆ ಇಬ್ಬರು ಪತ್ನಿಯರು. ಮೊದಲ ಪತ್ನಿ ಇಳಬಿಡೆ ದೇವಗುರು ಬೃಹಸ್ಪತಿಯ ತಂಗಿ ಅಥವಾ ಭರದ್ವಾಜ ಮಹರ್ಷಿಗಳ ಮಗಳು ಅಂತ ಕೂಡ ಹೇಳಲಾಗುತ್ತೆ. ಇವರ ಮಗನಾಗಿ ಜನಿಸಿದಂಥವನೇ ವೈಶ್ರವಣನೇ ಮುಂದೆ ಕುಬೇರನಾಗ್ತಾನೆ. ಅಂದರೆ ಕುಬೇರನ ಮೂಲ ಹೆಸರು ವೈಶ್ರವಣ ಅಂತ ಹೆಸರು ಇದೆ. ಮೂಲವಾಗಿ ಕುಬೇರನು ತನ್ನ ತಂದೆಯಾದಂತಹ ವಿಶ್ರವಸುವಿನ ಮೊದಲ ಪತ್ನಿ ಇಳವಿಡೆಗೆ ಜನಿಸಿದಂತಹ ಪುತ್ರ. ಇನ್ನು ವಿಶ್ರವಸು ಎರಡನೇ ಪತ್ನಿ ರಾಕ್ಷಸಿ ಕನ್ಯೆಯಾದ ಕೈಕಸಿ. ಆ ಕೈಕಸಿಯ ಮಕ್ಕಳೇ ಮುಂದೆ ರಾವಣ, ಕುಂಭಕರ್ಣ ಹಾಗೂ ವಿಭೀಷಣ. ಈ ಒಂದು ಸಂಬಂಧದ ಪ್ರಕಾರ ಲಂಕಾಧಿಪತಿಯಾದಂತಹ ರಾವಣನು ಕುಬೇರನಿಗೆ ಸೋದರ ಹಾಗೂ ಸಹೋದರ ಆಗಬೇಕು ಅಂತ ಕೂಡ ಹೇಳ್ಬೋದು. ಇನ್ನು ಪುರಾಣಗಳ ಪ್ರಕಾರ ಕುಬೇರನು ತನ್ನ ಪೂರ್ವ ಜನ್ಮದಲ್ಲಿ ಒಬ್ಬ ಸಾಮಾನ್ಯ ಕಳ್ಳನಾಗಿದ್ದ. ಅವನ ಹೆಸರು ಗುಣನಿಧಿ ಆಗಿರುತ್ತೆ. ಹೌದು, ಅವನು ಧರ್ಮನಿಷ್ಠ ಬ್ರಾಹ್ಮಣನ ಮಗನಾಗಿರ್ತಾನೆ. ಕೆಟ್ಟ ಹವ್ಯಾಸಗಳು ತುಂಬಿಕೊಂಡಿರ್ತವೆ, ಅದಕ್ಕೆ ದಾಸನಾಗಿರ್ತಾನೆ. ಜೂಜು ಕಳ್ಳತನದಲ್ಲಿ ತನ್ನ ಸಮಯವನ್ನು ಕಳೀತಿರ್ತಾನೆ. ಯಾವ ರೀತಿ ಕಳೀತಿರ್ತಾನಂದರೆ, ಯಾವ ಬಡವರು ಬಗ್ಗರು ನೋಡದೆ ಕಳ್ಳತನವನ್ನು ಮಾಡೋದು. ಭಾವನೆಗಳೇ ಇಲ್ಲದಂತಹ ಮನಸ್ಸು ಕುಬೇರನದಾಗಿರುತ್ತೆ. ಅಂದರೆ ಕುಬೇರನ ಪೂರ್ವ ಜನ್ಮದಲ್ಲಿ ಅವನು ಗುಣನಿಧಿ ಆಗಿದ್ದಲ್ಲ. ಆಗ ಒಮ್ಮೆ ಶಿವರಾತ್ರಿ ದಿನದಂದು ಗುಣನಿಧಿಯು ಹಸಿವಿನಿಂದ ತತ್ತರಿಸ್ತಾ ಆಹಾರವನ್ನು ಹುಡುಕ್ತಾ ಇರ್ತಾನೆ. ಹುಡುಕುವಾಗ ಒಂದು ಶಿವ ದೇವಾಲಯವನ್ನು ನೋಡ್ತಾನೆ. ಅಲ್ಲಿ ಅಪಾರ ಭಕ್ತರು ಸೇರಿರ್ತಾರೆ. ಅರ್ಪಿಸುತ್ತಿರುವ ನೈವೇದ್ಯ ಎಲ್ಲವನ್ನ ನೋಡ್ತಾನೆ. ನೋಡಿ ಇದನ್ನು ಹೇಗಾದರೂ ಮಾಡಿ ಕದಿಬೇಕು ಅಂತ ಒಂದು ಉಪಾಯವನ್ನು ಮಾಡ್ತಾನೆ. ಅವನ ಉದ್ದೇಶ ಕೂಡ ಅದೇ ಆಗಿತ್ತು. ಗರ್ಭಗುಡಿಯಲ್ಲಿದ್ದ ದೀಪವು ಇನ್ನೇನು ಒಳಗಡೆ ಇವನು ಹೋದಾಗ ಆರಿ ಹೋಗುವಂತಹ ಸ್ಥಿತಿಯಲ್ಲಿತ್ತು. ಸುತ್ತಮುತ್ತ ನೋಡ್ತಾನೆ, ಯಾವ ಭಕ್ತರೂ ಕೂಡ ಇಲ್ಲ. ರಾತ್ರಿ ಸಂದರ್ಭದಲ್ಲಿ ಕತ್ತಲಿನ ಆ ಒಂದು ವಾತಾವರಣದಲ್ಲಿ ನೈವೇದ್ಯ ಅವನಿಗೆ ಕಾಣೋದಿಲ್ಲ. ಜೋರಾದ ಗಾಳಿ ಬಿಟ್ಟಿರೋದ್ರಿಂದ ನೈವೇದ್ಯ ತಿನ್ನಬೇಕು ಅಂತ ಬಂದಾಗ ನೈವೇದ್ಯನೇ ಕಾಣ್ತಾ ಇಲ್ಲ. ಆಗ ಈ ಗುಣನಿಧಿ ತನ್ನ ಬಟ್ಟೆಯ ಒಂದು ಭಾಗವನ್ನು ಹರಿತಾನೆ. ಹರಿದು ದೀಪದ ಬತ್ತಿಯ ಆ ಒಂದು ಸ್ಥಳಕ್ಕೆ ತನ್ನ ಬಟ್ಟೆಯ ಒಂದು ಭಾಗವನ್ನು ಹರಿದು ದೀಪವನ್ನು ಹಚ್ತಾನೆ. ದೀಪವು ಪ್ರಕಾಶಮಾನವಾಗಿ ಉರಿಯುವುದಕ್ಕೆ ಪ್ರಾರಂಭ ಆಗುತ್ತೆ. ಆ ಒಂದು ಸಮಯದಲ್ಲಿ ಆಹಾರಕ್ಕಾಗಿ ಕಾಯುತ್ತಾ ಅವನು ಇಡೀ ರಾತ್ರಿ ದೇವಸ್ಥಾನದಲ್ಲೇ ಕಳೆದು ಬಿಡ್ತಾನೆ. ಗುಣನಿಧಿ ದೇವಸ್ಥಾನದಲ್ಲಿ ತನ್ನ ರಾತ್ರಿಯನ್ನು ಕಳೆದುಬಿಟ್ಟು ಶಿವರಾತ್ರಿ ಉಪವಾಸ ಮತ್ತು ಜಾಗರಣೆಯ ಪುಣ್ಯ ಕೂಡ ಅವನಿಗೆ ಅಲ್ಲಿ ಲಭಿಸುತ್ತೆ. ಅಂದರೆ ಹಸಿವಿನಿಂದ ಬಂದಂತಹ ಈ ಗುಣನಿಧಿ ತನ್ನ ರಾತ್ರಿ ವನವಾಸವನ್ನು ಕಳೆದು ಆ ಶಿವರಾತ್ರಿ ಪುಣ್ಯವನ್ನು ತಾನು ಅರ್ಪಿಸಿಕೊಳ್ತಾನೆ. ನಂತರ ದೇವಸ್ಥಾನದ ಕಾವಲುಗಾರರು ಬಂದು ನೋಡ್ತಾರೆ. ಇವನು ಕಳ್ಳ ಅಂತ ಭಾವಿಸಿ ಆ ಕಾವಲುಗಾರರು ಆ ಗುಣನಿಧಿಯನ್ನು ಕೊಂದು ಹಾಕ್ತಾರೆ.
ಮುಂದೆ ಯಮದೂತರು ಯಮಲೋಕಕ್ಕೆ ಕರೆದುಕೊಂಡು ಹೋಗ್ತಾ ಇರ್ತಾರೆ. ಆ ಒಂದು ಸಮಯದಲ್ಲಿ ಶಿವರಾತ್ರಿಯ ಪುಣ್ಯದ ಬಲದಿಂದ ಶಿವದೂತರು ಅವನನ್ನು ರಕ್ಷಿಸಿ ಕೈಲಾಸಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಂದರೆ ಯಮದೂತರಿಂದ ಶಿವದೂತರ ಕಡೆಗೆ ಈ ಗುಣನಿಧಿ ಮುಂದೆ ತೆರಳುತ್ತಾನೆ. ಕೆಲವೊಂದು ಪುಣ್ಯದ ಕೆಲಸ ಮಾಡಿದ್ರಿಂದ ಮುಂದಿನ ಜನ್ಮದಲ್ಲಿ ಗುಣನಿಧಿಯು ಕಲಿಂಗ ದೇಶದ ರಾಜನ ಮಗನಾಗಿ ಜನ್ಮವನ್ನು ಪಡಿತಾನೆ. ನಂತರ ತಂದೆಯ ಮರಣದ ನಂತರ ಕಠಿಣ ತಪಸ್ಸನ್ನು ಆಚರಣೆ ಮಾಡ್ತಾನೆ. ಶಿವ ಮತ್ತು ಪಾರ್ವತಿಯರನ್ನು ಒಲಿಸ್ಕೊಳ್ಬೇಕು ಅಂತ ಸಾವಿರಾರು ವರ್ಷಗಳ ಕಾಲ ಉಗ್ರ ತಪಸ್ಸನ್ನು ಮಾಡ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ಶಿವ ಪಾರ್ವತಿಯರು ಪ್ರತ್ಯಕ್ಷರಾಗ್ತಾರೆ. ದೇವಿಯ ತೇಜಸ್ಸನ್ನು ತಡೆಯಲಾರದೆ ಕುಬೇರನ ಒಂದು ಕಣ್ಣು ಕುರುಡಾಗಿ ಹೋಗುತ್ತೆ. ಮತ್ತೊಂದು ಕಥೆಗಳ ಪ್ರಕಾರ ಪಾರ್ವತಿ ದೇವಿಯನ್ನು ವಿಚಿತ್ರವಾಗಿ ನೋಡೋದ್ರಿಂದ ಕಣ್ಣು ಕಳೆದುಕೊಂಡ ಅಂತ ಕೂಡ ಹೇಳಲಾಗುತ್ತೆ. ಆದರೆ ಅವನ ನಿಷ್ಕಲ್ಮಶ ಭಕ್ತಿಗೆ ಶಿವನು ಕೂಡ ಮೆಚ್ಚಿ ಕುಬೇರನಿಗೆ ವರವನ್ನು ಕೊಡ್ತಾನೆ. ಹೌದು, ಅವನಿಗೆ ಕುಬೇರ ಅಂತ ಕೂಡ ಹೆಸರಿಡ್ತಾನೆ. ಸಾಕ್ಷಾತ್ ಶಿವನೇ ಕುಬೇರನಿಗೆ ಕುಬೇರ ಅಂತ ಹೆಸರಿಟ್ಟಿರೋದು ಇಂದಿಗೂ ನಾವು ಪುರಾಣಗಳಲ್ಲಿ ಓದ್ತೀವಿ. ನಾಮಕರಣವನ್ನು ಮಾಡಿರುವಂತಹ ಶಿವನು ಕೂಡ ಅನೇಕ ವರಗಳನ್ನು ಕುಬೇರನಿಗೆ ಕೊಡ್ತಾರೆ. ಹೌದು, ಪ್ರಪಂಚದ ಸಮಸ್ತ ನಿಧಿಗಳ ಅಂದರೆ ನವನಿಧಿಗಳು ಮತ್ತು ಸಂಪತ್ತಿನ ಅಧಿಕಾರಿಯನ್ನಾಗಿ ಕುಬೇರನಿಗೆ ಮಾಡ್ತಾರೆ. ಇನ್ನು ಉತ್ತರ ದಿಕ್ಕಿನ ದಿಕ್ಪಾಲಕ ಹಾಗೂ ಯಕ್ಷರ ರಾಜನ ಪಟ್ಟ ಕೂಡ ಕುಬೇರನಿಗೆ ಸಿಗುತ್ತೆ. ಬ್ರಹ್ಮದೇವನ ಆಜ್ಞೆಯಂತೆ ಮುಂದೆ ವಿಶ್ವಕರ್ಮನು ಕುಬೇರನಿಗಾಗಿ ಸಮುದ್ರದ ಮಧ್ಯದಲ್ಲಿ ಬಂಗಾರದ ಲಂಕಾನಗರಿಯನ್ನ ನಿರ್ಮಿಸಿಕೊಡ್ತಾನೆ. ಜೊತೆಗೆ ಈ ಕುಬೇರನಿಗೆ ಆಕಾಶದಲ್ಲಿ ಸಂಚರಿಸಬಲ್ಲಂತಹ ಅತ್ಯಂತ ವೈಭೋಗದ ಪುಷ್ಪಕ ವಿಮಾನವನ್ನ ಕೂಡ ಕುಬೇರನಿಗೆ ಬ್ರಹ್ಮದೇವನು ನೀಡ್ತಾರೆ. ಆದರೆ ಮುಂದೆ ಕುಬೇರನ ಸೋದರ ಅಂದರೆ ರಾವಣನು ಬ್ರಹ್ಮನಿಂದ ವರಗಳನ್ನು ಪಡೆದು ಶಕ್ತಿಶಾಲಿಯಾದಾಗ ಕುಬೇರನ ಮೇಲೆ ದಾಳಿಯನ್ನು ಮಾಡಿ ಲಂಕಾಪಟ್ಟಣವನ್ನು ಕುಬೇರನಿಂದ ವಶವನ್ನು ಪಡಿಸ್ಕೊಂಡು ನಂತರ ಪುಷ್ಪಕ ವಿಮಾನವನ್ನು ಬಲವಂತವಾಗಿ ಕಿತ್ಕೊಳ್ತಾನೆ. ಇದರಿಂದ ಬೇಸರಗೊಂಡ ಕುಬೇರ ತನ್ನ ತಂದೆಯ ಬಳಿ ಹೋದಾಗ ಅವರು ಹಿಮಾಲಯದ ಬಳಿ ಇರುವಂತಹ ಅಳ್ಕಾಪುರಿ ಹೋಗಿ ಅಲ್ಲಿ ನೀನು ನೆಲೆಸು ಅಂತ ಹೇಳ್ತಾರೆ. ಕುಬೇರನು ಯಾವುದೇ ತೊಂದರೆಗಳಿಲ್ಲದೆ ಹಿಮಾಲಯದಲ್ಲಿರುವಂತಹ ಅಳ್ಕಾಪುರಿಯಲ್ಲಿ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಅಲ್ಲೇ ನೆಲೆಸ್ತಾನೆ. ಸ್ನೇಹಿತರೆ, ಒಬ್ಬ ಸಾಮಾನ್ಯ ಕಳ್ಳನಾಗಿದ್ದ ಗುಣನಿಧಿಯು ತನ್ನ ಅರಿಯದ ಪುಣ್ಯ ಕರ್ಮಗಳು ಹಾಗೂ ನಂತರ ಕಠಿಣ ತಪಸ್ಸಿನಿಂದ ಬ್ರಹ್ಮಾಂಡದ ಅತ್ಯುನ್ನತ ಸಂಪತ್ತಿನ ಒಡೆಯ ಕುಬೇರನಾಗಿ ಬದಲಾದ ಈ ಒಂದು ರೋಮಾಂಚನ ಘಟನೆ ಕೇಳಿದಾಗ ಮನುಷ್ಯನಿಗೆ ಭಕ್ತಿ ಮತ್ತು ಕರ್ಮಗಳ ಮಹತ್ವ ತಿಳಿಸಿಕೊಡುತ್ತೆ. ಕುಬೇರ ಎಂದರೆ ಕೇವಲ ಹಣದ ಸಂಕೇತವಲ್ಲ, ಬದಲಿಗೆ ಧರ್ಮದ ಹಾದಿಯಲ್ಲಿ ಗಳಿಸಿದ ಸಂಪತ್ತನ್ನು ಹೇಗೆ ರಕ್ಷಿಸಬೇಕು ಅನ್ನೋದು ಕುಬೇರನಿಂದ ನಾವು ಕಲಿಬೇಕು, ಸದ್ವಿನಿಯೋಗ ಮಾಡಬೇಕು ಎಂಬುದರ ಪ್ರತೀಕ ಕುಬೇರನಾಗಿದ್ದಾನೆ. ಇಂದಿಗೂ ದೀಪಾವಳಿಯ ಧನತ್ರಯೋದಶಿಯಂದು ಲಕ್ಷ್ಮೀ ದೇವಿಯ ಜೊತೆಗೆ ಕುಬೇರನನ್ನ ಕೂಡ ಪೂಜೆಯನ್ನು ಮಾಡ್ತಾರೆ ಹಾಗೂ ಪರಂಪರೆ ಕೂಡ ನಮ್ಮಲ್ಲಿದೆ. ಭೌತಿಕ ಸಂಪತ್ತಿನ ಜೊತೆಗೆ ಆಧ್ಯಾತ್ಮಿಕ ನಿಷ್ಠೆ ಕೂಡ ಇದ್ದರೆ ಮಾತ್ರ ಜೀವನದಲ್ಲಿ ಶಾಶ್ವತ ನೆಮ್ಮದಿ ಮತ್ತು ಸಮೃದ್ಧಿ ಸಾಧ್ಯ ಎಂಬುದನ್ನು ಕುಬೇರನ ಜೀವನ ಚರಿತ್ರೆ ನಮಗೆ ತಿಳಿಸಿಕೊಡುತ್ತೆ ಅಂತ ಹೇಳ್ತಾ ಈ ಒಂದು ಪುಟ್ಟ ಕಥೆಯಲ್ಲಿ ನಾನು ಸಂಪೂರ್ಣ ಮಾಹಿತಿ ನೀಡಿದ್ದೇನೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಥೆ ಜೊತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.